ನಮಸ್ಕಾರ ಸ್ನೇಹಿತರೆ, ನಾನು ಇಂದು ಮಾತಾಡಲಿಕ್ಕೆ ಬಂದಿದ್ದು ODI ಪಂದ್ಯದ ಬಗ್ಗೆ, ಇಂಡಿಯಾ ಮತ್ತು ಅಫ್ಘಾನಿಸ್ತಾನ ನಡುವಿನ IDFC ಫಸ್ಟ್ ಬ್ಯಾಂಕ್ ಸೀರೀಸ್ ಬಗ್ಗೆ. ಅದರಲ್ಲಿ ಗುರ್ಬಾಜ್ ಓಪನರ್ ಆಗಿ ಬರುತ್ತಾರೆ. ಅಫ್ಘಾನಿಸ್ತಾನ ತಂಡದ ಪರವಾಗಿ 51 ಚೆಂಡಲ್ಲಿ 102 ರನ್, 8 ಬೌಂಡರಿ, 8 ಸಿಕ್ಸನ್ನು ಹೊಡೆದು ಪೆವಿಲಿಯನ್ ಆಚೆಗೆ ಹೋಗಿರುತ್ತಾರೆ. ಅಜ್ಮತುಲ್ಲಾ ಶಶೀದಿ 30 ಚೆಂಡಲ್ಲಿ 27 ರನ್, 3 ಬೌಂಡರಿಯನ್ನು ಹೊಡೆದಿದ್ದರು, ಪೆವಿಲಿಯನ್ ಆಚೆಗೆ ಹೋಗಿರುತ್ತಾರೆ. ಒಮರ್ ಜಾಯ್ 16 ಚೆಂಡಲ್ಲಿ 26 ರನ್, 3 ಸಿಕ್ಸನ್ನು ಹೊಡೆದಿರುತ್ತಾರೆ. 194 ರನ್ನಿಗೆ ಅಫ್ಘಾನಿಸ್ತಾನ ತಂಡ ಆಲ್ಔಟ್ ಆಗುತ್ತೆ. 24.5 ಓವರ್ಗಳನ್ನು ಆಡಿದರು. ಇಂಡಿಯಾ ತಂಡದ ಪರವಾಗಿ 4 ವಿಕೆಟ್ ತೆಗೆದಿದ್ದಾರೆ. ಗುರ್ನೂರ್ ಬ್ರಾರ್ 3 ವಿಕೆಟ್, ಹರ್ಷ್ ದೂಬೆ 3 ವಿಕೆಟ್, ನಿತೀಶ್ ಕುಮಾರ್ ರೆಡ್ಡಿ 2 ವಿಕೆಟ್, ಹರ್ಷದೀಪ್ ಸಿಂಗ್ 2 ವಿಕೆಟನ್ನು ತೆಗೆದಿದ್ದರು. ಭಾರತ ತಂಡದ ಪರವಾಗಿ ರೋಹಿತ್ ಶರ್ಮಾ 16 ಚೆಂಡಲ್ಲಿ 16 ರನ್, 2 ಬೌಂಡರಿ, 1 ಸಿಕ್ಸನ್ನು ಹೊಡೆದಿದ್ದರು. ಶುಭ್ಮನ್ ಗಿಲ್ 66 ಚೆಂಡಲ್ಲಿ 84 ರನ್, 11 ಬೌಂಡರಿ, 2 ಸಿಕ್ಸನ್ನು ಹೊಡೆದಿದ್ದರು, ಕಡೆತನಕ ನಿಂತು ನಾಟ್ಔಟ್ ಆಗಿ ಇದ್ದರು. ಇಶಾನ್ ಕಿಶನ್ 24 ಚೆಂಡಲ್ಲಿ 34 ರನ್, 3 ಬೌಂಡರಿ, 1 ಸಿಕ್ಸನ್ನು ಹೊಡೆದಿದ್ದರು. ಶ್ರೇಯಸ್ ಅಯ್ಯರ್ 15 ಚೆಂಡಲ್ಲಿ 12 ರನ್, 1 ಬೌಂಡರಿಯನ್ನು ಹೊಡೆದಿದ್ದರು. KL ರಾಹುಲ್ 19 ಚೆಂಡಲ್ಲಿ 39 ರನ್, 4 ಬೌಂಡರಿ, 3 ಸಿಕ್ಸನ್ನು ಹೊಡೆದು ಕಡೆತನಕ ನಿಂತು ನಾಟ್ಔಟ್ ಆಗಿ ಇದ್ದರು. 195 ರನ್ನಿಗೆ 3 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. 22.5 ಓವರ್ನಲ್ಲಿ ಚೇಸ್ ಮಾಡಿ ಭಾರತ ತಂಡ ಬಿಸಾಕಿತ್ತು. ಅಫ್ಘಾನಿಸ್ತಾನ ತಂಡದ ಪರವಾಗಿ 2 ವಿಕೆಟ್ ತೆಗೆದಿದ್ದು ಶರೀಫಿ 1 ವಿಕೆಟ್, ರಶೀದ್ ಖಾನ್ 1 ವಿಕೆಟ್. ಅದೇ ರೀತಿ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ ಶುಭ್ಮನ್ ಗಿಲ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಗುತ್ತೆ. ಇದೇ ರೀತಿ ನಿಮಗೆ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟ್ ಬೇಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಭಾರತ ತಂಡ 7 ವಿಕೆಟ್ಗಳಿಂದ ಗೆದ್ದಿದ್ದು.